ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುತ್ ಶಕ್ತಿ ಎಂಬ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸವಿವರವಾಗಿ ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋ ನಿಮ್ಮ ವಾರ್ಷಿಕ ಪರೀಕ್ಷೆ 3 ಅಂದರೆ SSLC ವಾರ್ಷಿಕ ಪರೀಕ್ಷೆ 3ನೇ ಪರೀಕ್ಷೆ ಏನಿದೆಯಲ್ಲ ಅದಕ್ಕೆ ಇಂಪಾರ್ಟೆಂಟ್ ಆಗಿರ್ತದೆ. ಪಾಸಿಂಗ್ ಪ್ಯಾಕೇಜ್ ಕೂಡ ಅಂತ ತಿಳ್ಕೋಬಹುದು. ಸೊ ಅತ್ಯಂತ 3 ಅಂಕದ ಪ್ರಶ್ನೆಗಳು, ಲೆಕ್ಕಗಳು ಈ ಒಂದು ಪಾಠದಿಂದ ಬರ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ರೋಧ ಆರ್ ಹೊಂದಿರುವ ಒಂದು ತಂತಿಯನ್ನು 5 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಲಾಗುತ್ತದೆ. ಈ ಸಂಯೋಜನೆಯ ರೋಧವು R' ಆದರೆ R/R' ನ ಅನುಪಾತವು ಅಂತ ಕೇಳ್ತಾನೆ. ಆಪ್ಷನ್ ಡಿ 25 ಆಗಿರ್ತದೆ. ಇನ್ನು ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ಪದಗಳು ಮಂಡಲದಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸುವುದಿಲ್ಲ ಅಂತ ಇದೆ. ಆಪ್ಷನ್ ಬಿ IR² ಅನ್ನೋದು ಪ್ರತಿನಿಧಿಸುವುದಿಲ್ಲ, ಸರಿಯಾದ ಉತ್ತರ ಆಗಿರ್ತದೆ. ಮೂರನೇ ಪ್ರಶ್ನೆ, ಒಂದು ವಿದ್ಯುತ್ ಬಲ್ಬ್ ಅನ್ನು 220 ವೋಲ್ಟ್ ಮತ್ತು 100 ವ್ಯಾಟ್ ಎಂದು ನಮೂದಿಸಲಾಗಿದೆ. ಈ ಬಲ್ಬ್ 110 ವೋಲ್ಟ್ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಾನೆ. ಆಪ್ಷನ್ ಡಿ 25 ವ್ಯಾಟ್ ಸರಿಯಾದ ಉತ್ತರ ಆಗಿರ್ತದೆ. ನಾಲ್ಕನೇ ಪ್ರಶ್ನೆ, ಸಮಾನವಾದ ಉದ್ದ ಮತ್ತು ವ್ಯಾಸವುಳ್ಳ ಒಂದೇ ರೀತಿಯ 2 ವಸ್ತುಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ನಂತರ ಸಮಾಂತರ ಕ್ರಮದಲ್ಲಿ ಒಂದೇ ವಿಭವಾಂತರಕ್ಕೆ ಅಡ್ಡಲಾಗಿ ಸಂಪರ್ಕಿಸಲಾಗಿದೆ. ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಉತ್ಪತ್ತಿಯಾದ ಶಾಖದ ಅನುಪಾತ ಅಂತ ಕೇಳಿರ್ತಾರೆ. ಆಪ್ಷನ್ ಡಿ 4:1 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಐದನೇ ಪ್ರಶ್ನೆ ನೋಡಿ, 2 ತುದಿಗಳ ನಡುವೆ ವಿಭವಾಂತರವನ್ನು ಅಳತೆ ಮಾಡಲು ವೋಲ್ಟ್ ಮೀಟರನ್ನು ಹೇಗೆ ಸಂಪರ್ಕಿಸಬೇಕು ಅಂತಿದೆ. 2 ತುದಿಗಳ ನಡುವೆ ವಿಭವಾಂತರವನ್ನು ಅಳತೆ ಮಾಡಲು ವೋಲ್ಟ್ ಮೀಟರ್ನ ಸಮಾಂತರವಾಗಿ ಸಂಪರ್ಕಿಸಬೇಕು. ಆರನೇ ಪ್ರಶ್ನೆ, ಒಂದು ತಾಮ್ರದ ತಂತಿಯು 0.5 ಮಿಲಿಮೀಟರ್ ವ್ಯಾಸವನ್ನು ಮತ್ತು 1.6 × 10⁻8 ಓಮ್ ಮೀಟರ್ನ ರೋಧಕತೆಯನ್ನು ಹೊಂದಿದೆ. ಅದರ ರೋಧ 10 ಓಮ್ನಷ್ಟಾಗಿಸಲು ಅದರ ಉದ್ದ ಎಷ್ಟಿರಬೇಕು? ತಂತಿಯ ವ್ಯಾಸವನ್ನು ದ್ವಿಗುಣಗೊಳಿಸಿದರೆ ಅದರ ರೋಧವು ಎಷ್ಟು ಬದಲಾಗುತ್ತದೆ ಅಂತ ಕೇಳ್ತಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ತಂತಿಯ ವ್ಯಾಸ 0.5 ಮಿಲಿಮೀಟರ್ ಇದೆ, ಆದ್ದರಿಂದ R = 0.25 ಮಿಲಿಮೀಟರ್ ಅಥವಾ 0.0025 ಮೀಟರ್ ಅಂತ ಹೇಳ್ಬೋದು ನಾವು. ಇನ್ನು ರೋಧಶೀಲತೆ ರೋ = 1.6 × 10⁻8 ಓಮ್ ಮೀಟರ್ ಇದೆ. ವಾಹಕದ ರೋಧ R = 10 ಓಮ್ ಇದೆ. ಸೂತ್ರವನ್ನು ನೋಡೋದಾದರೆ R = ರೋ × L/A. ಓಕೆ, L ಕಂಡುಹಿಡಿಬೇಕಾಗ್ತದೆ. ಸೊ L = R × A /ρ. ಸೊ A ನಥಿಂಗ್ ಬಟ್ πr². ಓಕೆನಾ. ಸೊ R = πr² /ρ ಆಗ್ತದೆ. ಸೊ ಆದ್ದರಿಂದ ತಂತಿಯ ಉದ್ದ 10 × 3.1442 ಅಂದರೆ ಏನೊಂದು ಪೈನ ಬೆಲೆ ಆಗಿರ್ತದೆ. ಇನ್ನು R² ಅಂದರೆ 0.00025² ಹೋಲ್ ಡಿವೈಡೆಡ್ ಬೈ 1.6 × 10⁻8. ಸೊ 0.00025 ಸ್ಕ್ವೇರ್ ರೂಟ್ ಮಾಡಿಕೊಂಡು 3.142 × 10 ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಸಿಗ್ತದಪ್ಪ ಅಂದರೆ 196.25 ಸಿಗ್ತದೆ. ಈ 196.25 ಅದನ್ನು ನಾವು 1.6 ಡಿವಿಷನ್ ಮಾಡಿದಾಗ ಅಂದರೆ ಭಾಗಾಕಾರ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಸಿಗ್ತದಪ್ಪ ಅಂದರೆ 122.656 ಮಿಲಿಮೀಟರ್ ಸಿಗ್ತದೆ. ಇನ್ನು ತಂತಿಯ ವ್ಯಾಸವನ್ನು ದ್ವಿಗುಣಗೊಳಿಸಿದಾಗ ಅಂತ ಕೇಳ್ತಾನೆ. ತಂತಿಯ ವ್ಯಾಸ 0.0005 ಮೀಟರ್ ಅಂತ ಕನ್ಸಿಡರ್ ಮಾಡಿದಾಗ ತಂತಿಯ ರೋಧ R1 = ರೋ × L/A, ರೋ × L/πr² ಅಂತ ಹೇಳ್ಬೋದು. L ಅಂದರೆ 1.6 × 10⁻8 ಇಂಟು 122.7 ಡಿವೈಡೆಡ್ ಬೈ ಪೈ ಅಂದರೆ 3.14, R² ಅಂದರೆ 0.0005 ಹೋಲ್ ಸ್ಕ್ವೇರ್ ಮಾಡಬೇಕಾಗ್ತದೆ. ಅದನ್ನೇ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದಂಗೆ ನಮಗೆ 1.6 × 10⁻8 ಇಂಟು 122.7 ಡಿವೈಡೆಡ್ ಬೈ 3.14 ಇಂಟು 25 ಇಂಟು 10⁻8 ಆಗ್ತದೆ. ಓಕೆನಾ. 5² 25. ಅದನ್ನು ಪಾಯಿಂಟಿಂದ ಈ ಕಡೆ ತಂದಾಗ ನಮಗೆ 10⁻8 ಸಿಗ್ತದೆ. ಇದನ್ನು ಟೋಟಲ್ ಆಗಿ ಕನ್ವರ್ಟ್ ಮಾಡಿದಾಗ R1 = 196 ಡಿವೈಡೆಡ್ ಬೈ 32 196.32 ಡಿವೈಡೆಡ್ ಬೈ 25. 25ರಿಂದ ಭಾಗಾಕಾರ ಮಾಡಿದಾಗ ನಮಗೆ R1 = 2.5 ಓಮ್ ಸಿಗ್ತದೆ. ಓಕೆನಾ. ಇನ್ನು ಏಳನೇ ಪ್ರಶ್ನೆ ನೋಡಿ,
ಒಂದು ರೋಧಕದ ನಡುವಿನ ವಿಭವಾಂತರ ವಿ ಮತ್ತು ಅದಕ್ಕನುಗುಣವಾಗಿ ಅದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಐಗಳ ವಿವಿಧ ಮೌಲ್ಯಗಳನ್ನು ನೀಡಲಾಗಿದೆ ಅಂತ ಕೇಳಿದಾನೆ. ಸೊ ಬನ್ನಿ, ಆಂಪಿಯರ್ ಕರೆಂಟ್ ವೋಲ್ಟೇಜನ್ನು ಕೊಡ್ತಾ ಹೋಗಿದ್ದಾನೆ. ಹಾಗಾದರೆ ಅದರ ತಕ್ಕಂಗೆ ನಾವೇನು ಮಾಡಬೇಕಾಗ್ತದೆ, ಒಂದು ರೇಖಾನಕ್ಷೆಯನ್ನು ರಚಿಸಬೇಕಾಗ್ತದೆ. ಇದನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಒಂದು ಸರಣಿ ಎಕ್ಸಾಮ್ನಲ್ಲಿ ಈ ಒಂದು ಗ್ರಾಫನ್ನು ರಚಿಸಲಿಕ್ಕೆ ಕೇಳಿರ್ತಾನೆ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ಓಕೆನಾ. ವಿ ಮತ್ತು ಐ ಇದೆ. ಸೊ ಇದು ಸಂಬಂಧಪಟ್ಟಂಗೆ ಓಮ್ನ ನಿಯಮವನ್ನು ಕೇಳಿದ್ರು ಕೂಡ ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. 8ನೇ ಪ್ರಶ್ನೆ. 12 ವೋಲ್ಟ್ ಬ್ಯಾಟರಿಯನ್ನು ಒಂದು ರೋಧಕದ ಜೊತೆ ಸಂಪರ್ಕಿಸಿದಾಗ ಅದರಲ್ಲಿನ ವಿದ್ಯುತ್ ಪ್ರವಾಹವು 2.5 ಮಿಲಿ ಆಂಪಿಯರ್ ಆಗಿರುತ್ತದೆ. ಆಗ ರೋಧಕದ ರೋಧವನ್ನು ಕಂಡುಹಿಡಿರಿ ಅಂತ ಇದೆ. ಸೊ ವೋಲ್ಟೇಜ್ ಕೊಟ್ಟಿದ್ದಾನೆ, ಐ ಕೊಟ್ಟಿದ್ದಾನೆ, ಕಂಡುಹಿಡಿಯಬೇಕಾಗಿರೋದು ಆರ್ ಕಂಡುಹಿಡಿಯಬೇಕು. ವಿ ಈಕ್ವಲ್ಸ್ ಟು 12 ವೋಲ್ಟ್, ವಿದ್ಯುತ್ ಪ್ರವಾಹ ಐ ಈಕ್ವಲ್ಸ್ ಟು 2.5 ಮಿಲಿ ಆಂಪಿಯರ್ ಅಂದರೆ 0.0025 ಆಂಪಿಯರ್ ಅಂತ ಹೇಳ್ತಾನೆ. ಸೊ ಆರ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಐ, 12 ಡಿವೈಡೆಡ್ ಬೈ 0.0025 ಅಂದರೆ 4800 ಓಮ್ ಆಗ್ತದೆ. ಓಕೆ, 4800 ಓಮ್. ಇನ್ನು 9ನೇ ಪ್ರಶ್ನೆ. 9 ವೋಲ್ಟ್ ಬ್ಯಾಟರಿಯನ್ನು 0.2 ಓಮ್, 0.3 ಓಮ್, 0.4 ಓಮ್, 0.5 ಓಮ್ ಮತ್ತು 12 ಓಮ್ಗಳ ರೋಧಕಗಳೊಂದಿಗೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾಗಿದೆ. 12 ಓಮ್ ರೋಧದ ಮೂಲಕ ಪ್ರವಹಿಸಿರುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಾನೆ. ವಿಭವಾಂತರ ವಿ ಈಕ್ವಲ್ಸ್ ಟು 9 ಓಮ್. ಸರಣಿ ಕ್ರಮದ ಮಂಡಲದ ಒಟ್ಟು ರೋಧ ಇವನ್ನೆರಳ 1, 0.2, 0.3, 0.4, 0.5 ಮತ್ತು 12 ಓಮ್ಗಳನ್ನು ಕೂಡಿಸಿದಾಗ ನಮಗೆ ಟೋಟಲ್ 13.4 ಓಮ್ ಸಿಗ್ತದೆ. ಸೊ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಐ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ವಿ ಅಂದರೆ 9 ಇದೆ, ಆರ್ ಅಂದರೆ 13.4 ಇದೆ. ಇವು ಎರಡನ್ನ ಡಿವಿಷನ್ ಮಾಡಿದಾಗ ಅಂದರೆ ಭಾಗಾಕಾರ ಕ್ರಮದ ಕಡ್ತ ಹೊಡೆದಾಗ 0.671 ಆಂಪಿಯರ್ ನಮಗೆ ಕರೆಂಟ್ ಸಿಗ್ತದೆ. ಇನ್ನು 12 ಓಮ್ ರೋಧದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವು 0.671 ಆಂಪಿಯರ್ ಆಗಿರುತ್ತದೆ. ಏಕೆಂದರೆ ಸರಣಿ ಕ್ರಮದಲ್ಲಿ ವಿದ್ಯುತ್ ಪ್ರವಾಹವು ಏನಾಗೋದಿಲ್ಲ, ವಿಭಜನೆ ಆಗುವುದಿಲ್ಲ. ಓಕೆನಾ. ಎಲ್ಲ ಉಪಕರಣಗಳಲ್ಲೂ ಕರೆಂಟ್ ಏನಾಗಿರ್ತದೆ, ಸೇಮ್ ಇರ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಇನ್ನು 10ನೇ ಪ್ರಶ್ನೆ. 176 ಓಮ್ ರೋಧದ ಎಷ್ಟು ರೋಧಕಗಳನ್ನು ಸಮಾನಾಂತರ ಕ್ರಮದಲ್ಲಿ 220 ವೋಲ್ಟ್ ವಿದ್ಯುತ್ ಮೂಲಕ್ಕೆ ಸಂಯೋಜಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ ಅಂತ ಕೇಳ್ತಾರೆ. ಜೋಡಿಸಿದ ಸಂಖ್ಯೆಗಳ ರೋಧಕಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಮಂಡಲದ ಒಟ್ಟು ರೋಧ ಆರ್ ಪಿ ಈಕ್ವಲ್ಸ್ ಟು 176 ಡಿವೈಡೆಡ್ ಬೈ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಓಮ್ನ ನಿಯಮದ ಅನ್ವಯ ಆರ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಐ. ಓಕೆ, ಆದ್ದರಿಂದ 176 ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ಸ್ ಟು 220 ಡಿವೈಡೆಡ್ ಬೈ 5 ಆಂಪಿಯರ್ ಆಗ್ತದೆ. ಸೊ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ಈಕ್ವಲ್ಸ್ ಟು 176 ಇಂಟು 5 ಡಿವೈಡೆಡ್ ಬೈ 220 ಆಗ್ತದೆ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 4 ರೋಧಕಗಳು ಅಂತ ಆನ್ಸರ್ ಸಿಗ್ತದೆ. ಓಕೆ, 11ನೇ ಪ್ರಶ್ನೆ ನೋಡಿ. ನೀವುಗಳು 6 ಓಮ್ನ 3 ರೋಧಕಗಳನ್ನು ಹೇಗೆ ಸಂಯೋಜಿಸಿ ಅದರ ಸಂಯೋಜನೆಯ ರೋಧವು 9 ಓಮ್, 4 ಓಮ್ ಮತ್ತು ಆಗಿರುವಂತೆ ಮಾಡುವಿರಿ ಅಂತ ಇದೆ. ಮಂಡಲದ ಒಟ್ಟು ರೋಧ 9 ಓಮ್ ಆಗಬೇಕಾದರೆ 2 ರೋಧಕಗಳನ್ನು ಸಮಾಂತರದಲ್ಲಿಯೂ ಹಾಗೂ ಒಂದನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು. 2 ರೋಧಕಗಳನ್ನು ಸಮಾಂತರವಾಗಿ ಸಂಯೋಜಿಸಿದಾಗ ಅಂತ ಕೇಳ್ತಾನೆ. 1 ಡಿವೈಡೆಡ್ ಬೈ ಆರ್ ಪಿ ಈಕ್ವಲ್ಸ್ ಟು 1 ಬೈ ಆರ್ ಪ್ಲಸ್ 1 ಬೈ ಆರ್, 1/6 ಪ್ಲಸ್ 1/6 ಈಕ್ವಲ್ಸ್ ಟು 1/3 ಆನ್ಸರ್ ಬರ್ತದೆ. ಸೊ ಆರ್ ಪಿ ಎಷ್ಟಾಗ್ತದಪ್ಪ ಅಂದ್ರೆ 3 ಓಮ್ ಆಗ್ತದೆ. ಮಂಡಲದ ಒಟ್ಟು ರೋಧ 6 ಓಮ್ ಪ್ಲಸ್ 3 ಓಮ್ ಈಕ್ವಲ್ಸ್ ಟು 9 ಓಮ್ ಆಗ್ತದೆ. ಹಾಗಾದರೆ ಮಂಡಲದ ರೋಧವು 4 ಓಮ್ ಆಗಬೇಕಾದ್ರೆ 2 ರೋಧಕಗಳನ್ನು ಸರಣಿಯಲ್ಲೂ ಇನ್ನೊಂದನ್ನು ಸಮಾಂತರವಾಗಿ ನಾವು ಜೋಡಿಸಬೇಕಾಗ್ತದೆ. ಇನ್ನು ರೋಧಕಗಳ ಸಂಯೋಜನೆಯ ಒಟ್ಟು ರೋಧವನ್ನು ಕಂಡುಹಿಡಿಯೋದಾದರೆ 1 ಬೈ ಆರ್ ಈಕ್ವಲ್ಸ್ ಟು 1 ಡಿವೈಡ್ ಬೈ 12 ಪ್ಲಸ್ 1 ಬೈ 6 ಈಕ್ವಲ್ಸ್ ಟು 12 ಮತ್ತು 6 ಸಹ 12 ಆಗ್ತದೆ. 1 ಪ್ಲಸ್ 2 ಅಂದರೆ 3 ಡಿವೈಡೆಡ್ ಬೈ 12 ಆಗ್ತದೆ. 3 1 3 4. ಸೊ ಹಾಗಾದಾಗ ಆರ್ ಈಕ್ವಲ್ಸ್ ಟು ಎಷ್ಟಾಗ್ತದಪ್ಪ ಅಂದ್ರೆ 4 ಓಮ್ ಆಗಿರ್ತದೆ. ಇದು 4 ಓಮ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 12ನೇ ಪ್ರಶ್ನೆ. 220 ವೋಲ್ಟ್ ವಿದ್ಯುತ್ ಸರಬರಾಜು ಮಾರ್ಗದಲ್ಲಿ ಬಳಸಲಾಗುವ ಹಲವಾರು ಎಲೆಕ್ಟ್ರಿಕ್ ಬಲ್ಬ್ಗಳು 10 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವಂತೆ ವಿನ್ಯಾಸಗೊಳಿಸಲಾಗಿದೆ. 220 ವೋಲ್ಟ್ ಸರಬರಾಜು ಮಾರ್ಗದಲ್ಲಿ ಗರಿಷ್ಠ ವಿತರಣಾ ವಿದ್ಯುತ್ ಪ್ರವಾಹ 5 ಆಂಪಿಯರ್ ಇದ್ದಾಗ ಅದರ 2 ತುದಿಗಳಲ್ಲಿ ಸಮಾನಾಂತರವಾಗಿ ಎಷ್ಟು ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ಸಂಯೋಜಿಸಬೇಕು ಅಂತ ಕೇಳ್ತಾನೆ. ಇಲ್ಲಿ ಮೊದಲು ಪ್ರತಿ ಬಲ್ಬ್ನ ರೋಧವನ್ನು ಕಂಡುಹಿಡಿಯಬೇಕಾಗ್ತದೆ. ಬಳಸಬೇಕಾದ ಸೂತ್ರ ಯಾವುದಪ್ಪ ಅಂದ್ರೆ ಪಿ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಥವಾ ಆರ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ. ಓಕೆನಾ. ಆರ್ ವ್ಯಾಲ್ಯೂ ಕಂಡುಹಿಡಿಯಬೇಕಾಗಿರೋದ್ರಿಂದ ವಿ ಕೊಟ್ಟಿದ್ದಾನೆ 220 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 10 ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ವಿ ಸ್ಕ್ವೇರ್ ಅಂದರೆ 220ನ ಸ್ಕ್ವೇರ್ ಮಾಡಿದಾಗ ನಮಗೆ ಆನ್ಸರ್ 48,400 ಸಿಗ್ತದೆ. ಸೊ ಇಲ್ಲಿ 0 ಗೆಟ್ ಕ್ಯಾನ್ಸಲ್ ಆದರೆ 4,840 ಓಮ್ ಸಿಗ್ತದೆ. ಸಮಾಂತರವಾಗಿ ಜೋಡಿಸಬೇಕಾದ ಬಲ್ಬ್ಗಳ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಮಂಡಲದ ಒಟ್ಟು ರೋಧ 1 ಡಿವೈಡೆಡ್ ಬೈ ಆರ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ
4840 ಅಥವಾ ಆರ್ ಈಕ್ವಲ್ಸ್ ಟು 4840 ಡಿವೈಡೆಡ್ ಬೈ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಓಮ್ನ ನಿಯಮದ ಅನ್ವಯ ಆರ್ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಸೊ ಎಕ್ಸ್ ಇಂಟು ಕ್ಷಮೆ ಇರಲಿ 4840 ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ಸ್ ಟು 220 ಡಿವೈಡೆಡ್ ಬೈ 5 ಆಗ್ತದೆ. ಸೊ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದಾಗ ಎಕ್ಸ್ ಈಕ್ವಲ್ಸ್ ಟು 5 ಇಂಟು 4840 ಡಿವೈಡೆಡ್ ಬೈ 22 ಆಗ್ತದೆ. ಸೊ ಆನ್ಸರ್ ನಮಗೆ ಎಷ್ಟು ಸಿಗ್ತದಪ್ಪ ಅಂದರೆ ಡಿವಿಷನ್ ಮಾಡಿದಾಗ ಎಕ್ಸ್ ಈಕ್ವಲ್ಸ್ ಟು 110 ಸಿಗ್ತದೆ. ಹಾಗಾದರೆ ಒಟ್ಟು 110 ಬಲ್ಬ್ಗಳನ್ನು ಸಮಾಂತರ ಕ್ರಮದಲ್ಲಿ ಸಂಯೋಜಿಸಬೇಕಾಗ್ತದೆ. ಓಕೆ, ಇನ್ನು 13ನೇ ಪ್ರಶ್ನೆ ನೋಡಿ. ಒಂದು ವಿದ್ಯುತ್ ಓವನ್ನ ಬಿಸಿ ತಟ್ಟೆಯನ್ನು 220 ವೋಲ್ಟ್ ವಿದ್ಯುತ್ ತಂತಿಗೆ ಜೋಡಿಸಿದೆ. ಅದು ಎ ಮತ್ತು ಬಿ ಎಂಬ ಎರಡು ಸುರುಳಿ ರೋಧಕಗಳನ್ನು ಹೊಂದಿದ್ದು ಪ್ರತಿ ಸುರುಳಿಯ ರೋಧವು 24 ಓಮ್ ಆಗಿರುತ್ತದೆ. ಇವುಗಳನ್ನು ಪ್ರತ್ಯೇಕವಾಗಿ ಸರಣಿ ಕ್ರಮದಲ್ಲಿ ಅಥವಾ ಸಮಾಂತರ ಕ್ರಮದಲ್ಲಿ ಬಳಸಬಹುದು. ಈ ಮೇಲಿನ 3 ಪ್ರಕರಣಗಳಲ್ಲಿ ಪ್ರವಹಿಸಿದ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಾನೆ. ಪ್ರತ್ಯೇಕವಾಗಿ ಬಳಸಿದಾಗ ಪ್ರವಹಿಸಿದ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾಗ್ತದೆ. ಐ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಆರ್. ಇದು ಓಮ್ನ ನಿಯಮದ ಫಾರ್ಮುಲಾ. ಸೊ ವಿ ಅಂದರೆ 220 ಇದೆ, ಆರ್ ಅಂದರೆ 24 ಇದೆ. ಸೊ ಇವೆರಡನ್ನು ಕಡ್ತಾ ಹೊಡೆದಾಗ ನಮಗೆ 9.16 ಆಂಪಿಯರ್ ಕರೆಂಟ್ ಸಿಗ್ತದೆ. ಇನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಸಪ್ರೇಟಾಗಿ ಒಟ್ಟು ರೋಧ ಎಷ್ಟೈತಪ್ಪ ಅಂದರೆ 24 ಓಮ್ ಪ್ಲಸ್ 24 ಓಮ್ ಅಂದರೆ ಒಟ್ಟು 48 ಓಮ್ ನಮಗೆ ಸಿಗ್ತದೆ. ಇನ್ನು ವಿದ್ಯುತ್ ಪ್ರವಾಹವನ್ನು ನೋಡ್ತಾ ಹೋದರೆ ಐ ಈಕ್ವಲ್ಸ್ ಟು ವಿ ಡಿವೈಡ್ ಬೈ ಆರ್ 220 ಡಿವೈಡ್ ಬೈ 48 ಅಂತ ಬರೆದುಕೊಂಡು ಇವುಗಳನ್ನು ಡಿವಿಷನ್ ಮಾಡಿದಾಗ ಅಂದರೆ ಭಾಗಾಕಾರ ಕ್ರಮದಿಂದ ಕಟ್ತಾ ಹೊಡೆದಾಗ ನಮ್ಗೆ ಆನ್ಸರ್ ಕರೆಂಟ್ ವಿದ್ಯುತ್ ಪ್ರವಾಹ ಎಷ್ಟು ಸಿಗ್ತದಪ್ಪ ಅಂದರೆ 4.58 ಆಂಪಿಯರ್ ಸಿಗ್ತದೆ. ಹಾಗಾದರೆ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಒಟ್ಟು ರೋಧ ಎಷ್ಟಾಗ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ. 1 ಡಿವೈಡೆಡ್ ಬೈ ಆರ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 24 ಪ್ಲಸ್ 1 ಡಿವೈಡೆಡ್ ಬೈ 24 ಎರಡು ಸೇಮ್ ಇರೋದ್ರಿಂದ ಛೇದ ಸೇಮ್ ಇರ್ತದೆ. ಸೊ ಮೇಲಿನ ಎರಡು ಅಂಶಗಳನ್ನು ಕೂಡಿಸಬೇಕಾಗ್ತದೆ. 2 ಡಿವೈಡೆಡ್ ಬೈ 24 2 1 2 12 ಆಗ್ತದೆ. ಸೊ 1 ಡಿವೈಡೆಡ್ ಬೈ 12 ಅನ್ನೋದು 1/r ಆಗ್ತದೆ. ಸೊ ನಾವು ಡಿನಾಮಿನೇಟರನ್ನು ನ್ಯೂಮರೇಟರ್ನ ಅಂಶವನ್ನು ಛೇದವನ್ನು ಅಂಶವನ್ನಾಗಿ ಮಾಡಿಕೊಂಡಾಗ ಸೊ ಆರ್ ಈಕ್ವಲ್ಸ್ ನಮಗೆ 12 ಓಮ್ ಸಿಗ್ತದೆ. ಓಕೆ, ಈಗ ವಿದ್ಯುತ್ ಪ್ರವಾಹವನ್ನು ನೋಡಬೇಕಾಗ್ತದೆ. ಐ ಈಕ್ವಲ್ಸ್ ಟು ವಿ ಡಿವೈಡ್ ಬೈ ಆರ್ ಈಕ್ವಲ್ಸ್ ಟು 220 ಡಿವೈಡ್ ಬೈ 12 ಆಗ್ತದೆ. ಆನ್ಸರ್ ಎಷ್ಟು ಸಿಗ್ತದಪ್ಪ ಅಂದರೆ 18.33 ಆಂಪಿಯರ್ ಸಿಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 14ನೇ ಪ್ರಶ್ನೆ. ಈ ಕೆಳಗಿನ ಪ್ರತಿಯೊಂದು ವಿದ್ಯುತ್ ಮಂಡಲದಲ್ಲಿ 2 ಓಮ್ನ ರೋಧಕದಲ್ಲಿ ವ್ಯಯವಾಗುವ ಸಾಮರ್ಥ್ಯವನ್ನು ಹೋಲಿಕೆ ಮಾಡಿರಿ ಅಂತ ಇದೆ. 1 ಓಮ್ ಮತ್ತು 2 ಓಮ್ ರೋಧಕಗಳನ್ನು 6 ವೋಲ್ಟ್ ಬ್ಯಾಟರಿಯೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ 1 ಓಮ್ ಮತ್ತು 2 ಓಮ್ ರೋಧಕಗಳನ್ನು 4 ವೋಲ್ಟ್ ಬ್ಯಾಟರಿಯೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಅಂತ ಕೇಳಿರ್ತಾನೆ. ಸೊ ಮಂಡಲದ ಒಟ್ಟು ರೋಧವನ್ನು ನೋಡ್ತಾ ಹೋಗಬೇಕಾಗ್ತದೆ. ಮೊದಲಿಗೆ ನಾವು 1 ಓಮ್ ಪ್ಲಸ್ 2 ಓಮ್ ಈಕ್ವಲ್ಸ್ ಟು 3 ಓಮ್ ಆಗ್ತದೆ. ಇನ್ನು ಅದರಲ್ಲಿ ಪ್ರವಹಿಸ್ತಕ್ಕಂಥ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದರೆ ಐ ಈಕ್ವಲ್ಸ್ ಟು ವಿ ಬೈ ಆರ್. ವಿ ಅಂದರೆ 6 ವೋಲ್ಟ್ ಇದೆ, ಆರ್ ಅಂದರೆ 3 ಓಮ್ ಇದೆ, 3 1 3 2 ಅಂದರೆ ಕರೆಂಟು 2 ಆಂಪಿಯರ್ ಸಿಗ್ತದೆ. ಇನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರುವುದರಿಂದ ವಿದ್ಯುತ್ ಪ್ರವಾಹ ಇಲ್ಲಿ ಏನಾಗಿರ್ತದೆ ಒಂದೇ ರೀತಿಯಾಗಿರ್ತದೆ. ಇನ್ನು ಎರಡನೇ ಪ್ರಶ್ನೆ ಏನಪ್ಪ ಅಂದರೆ 2 ಓಮ್ ರೋಧಕದಲ್ಲಿ ವ್ಯಯವಾಗುತ್ತಿರುವ ವಿದ್ಯುತ್ ಪ್ರವಾಹ ಸಾಮರ್ಥ್ಯ ಅಂತ ಕೇಳಿದಾನೆ. ಪಿ ಈಕ್ವಲ್ಸ್ ಟು ಐ ಸ್ಕ್ವೇರ್ ಇಂಟು ಆರ್. ಐ ಅಂದರೆ 2 ಸಿಕ್ಕಿದೆ, 2 ಸ್ಕ್ವೇರ್ ಅಂದರೆ 4, 4 2 8 ವ್ಯಾಟ್ ಆಗ್ತದೆ. ಓಕೆನಾ. ಇನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿರೋದ್ರಿಂದ ವಿಭವಾಂತರ ಒಂದೇ ಆಗಿರೋದಿಲ್ಲ. ಕ್ಷಮೆ ಇರಲಿ, ಇಲ್ಲಿ ತಪ್ಪಾಗಿದೆ. ವಿಭವಾಂತರ ಸೇಮ್ ಇದೆ, ಕರೆಂಟ್ ಅಷ್ಟೇ ಬೇರೆ ಬೇರೆ ಇರ್ತದೆ. ಕ್ಷಮೆ ಇರಲಿ, ಕರೆಂಟು ಬೇರೆ ಬೇರೆ ಇರ್ತದೆ, ವಿಭವಾಂತರ ಒಂದೇ ಆಗಿರ್ತದೆ. ಸೊ ಪಿ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ವಿ ಅಂದರೆ 4 ವೋಲ್ಟ್ ಇದೆ, 4 ಸ್ಕ್ವೇರ್ ಅಂದರೆ 16, 2 ಅಂದರೆ 2 ಓಮ್ ಆಗಿರ್ತದೆ, 2 1 2 8 ಆಗಿರ್ತದೆ 16. ಸೊ ಹಾಗಾಗಿ ಪಿ ಈಕ್ವಲ್ಸ್ ಟು 8 ವ್ಯಾಟ್ ಸಾಮರ್ಥ್ಯವನ್ನು ಹೊಂದದ. ಇನ್ನು 15ನೇ ಪ್ರಶ್ನೆ. 2 ದೀಪಗಳು 220 ವೋಲ್ಟ್ ಮತ್ತು 100 ವ್ಯಾಟ್ ಮತ್ತು ಇನ್ನೊಂದು 220 ವೋಲ್ಟ್ನಲ್ಲಿ 60 ವ್ಯಾಟ್ ದರದೊಂದಿಗೆ ಹೊಂದಿದ್ದು ಇವುಗಳಲ್ಲಿ ವಿದ್ಯುತ್ನ ಮೂಲಕ್ಕೆ ಸಮಾಂತರವಾಗಿ ಜೋಡಿಸಲಾಗಿದೆ. ಸರಬರಾಜಾಗುತ್ತಿರುವ ವೋಲ್ಟೇಜ್ 220 ವೋಲ್ಟ್ ಆದಾಗ ತಂತಿಗಳಲ್ಲಿನ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಾನೆ. ಐ ಈಕ್ವಲ್ಸ್ ಟು P1 ಬೈ ವಿ ಪ್ಲಸ್ P2 ಬೈ ವಿ ಅಂತ ತಗೊಳ್ಳೋಣ. 100 ವ್ಯಾಟ್ ಡಿವೈಡೆಡ್ ಬೈ 220 ವೋಲ್ಟೇಜ್ ಪ್ಲಸ್ 60 ವ್ಯಾಟ್ ಡಿವೈಡೆಡ್ ಬೈ 220 ವೋಲ್ಟೇಜ್. ಸೊ ಐ ಈಕ್ವಲ್ಸ್ ಟು ಏನಾಗ್ತದಪ್ಪ ಅಂದರೆ 100, ಇಲ್ಲಿ ಛೇದ ಸೇಮ್ ಇದೆ, ಹಾಗಾಗಿ 220 ತೆಗೆದುಕೊಳ್ಳೋಣ. 60 ಪ್ಲಸ್ 100 ಕನ್ಸಿಡರ್ ಮಾಡಿದರೆ 160 ಡಿವೈಡ್ ಬೈ 220 ಸಿಗ್ತದೆ ನಮಗೆ. ಸೊ ಐ ಈಕ್ವಲ್ಸ್ ಟು ಇವನ್ನೆರಡನ್ನು 160 ಡಿವೈಡ್ ಬೈ 220 ಭಾಗಿಸಿದಾಗ 0.727 ಆಂಪಿಯರ್ ಕರೆಂಟು ಪ್ರವಾಹ ಆಗ್ತದೆ. ಇನ್ನು 16ನೇ ಪ್ರಶ್ನೆ. 250 ವ್ಯಾಟ್ ಟಿವಿಯು 1 ಗಂಟೆ ಅಥವಾ 1200 ವ್ಯಾಟ್ ಟೋಸ್ಟರ್ 10 ನಿಮಿಷಗಳವರೆಗೆ ಬಳಸಿದರೆ ಯಾವುದರಲ್ಲಿ ಅತಿ ಹೆಚ್ಚು ಶಕ್ತಿ ಬಳಕೆಯಾಗುತ್ತದೆ ಅಂತ ಕೇಳ್ತಾನೆ. ವಿದ್ಯುತ್ ಉಪಕರಣ ಬಳಸಿಕೊಂಡ ಶಕ್ತಿಯನ್ನು ನೋಡೋದಾದರೆ ಸಾಮರ್ಥ್ಯ ಇಂಟು ಕಾಲ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ ಫಾರ್ಮುಲಾ. ಆದ್ದರಿಂದ ಟಿ ವಿ ಬಳಸಿಕೊಂಡ ಶಕ್ತಿ 250 ವ್ಯಾಟ್ ಇಂಟು 3600 ಸೆಕೆಂಡ್ ಅಂದಾಗ ಬಿಡಿ 10 100 1000 10,000 ಲಕ್ಷ ಅಂದರೆ 9 ಲಕ್ಷ ಜೌಲ್ ಆಗ್ತದೆ. ಅಂದರೆ
9 × 10⁵ ಜೌಲ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಇನ್ನು ಟೋಸ್ಟರ್ ಬಳಸಿಕೊಂಡ ಶಕ್ತಿ ಎಷ್ಟೈತಪ್ಪ ಅಂದ್ರೆ 1200 × 10 × 60 ಸೆಕೆಂಡ್, ಅಂದರೆ ಬಿಡಿ 10 100 1000 10,000 ಲಕ್ಷ 7,20,000 ಜೌಲ್ ಸಿಗ್ತದೆ. 7.2 × 10⁵ ಜೌಲ್ ಅಂತ ಬರೀಬೇಕಾಗ್ತದೆ. ಆದ್ದರಿಂದ ಈ ಎರಡು ಉಪಕರಣಗಳಲ್ಲಿ ಟಿವಿ ಬಳಸಿಕೊಂಡ ಶಕ್ತಿ ಏನಾಗಿರ್ತದೆ, ಯಾವಾಗಲೂ ಹೆಚ್ಚಿರ್ತದೆ. ಓಕೆನಾ. ಇನ್ನು 17ನೇ ಪ್ರಶ್ನೆ, 8 ಓಮ್ ರೋಧವನ್ನು ಹೊಂದಿರುವ ಇಲೆಕ್ಟ್ರಿಕ್ ಹೀಟರ್ ವಿದ್ಯುತ್ ಮೈನ್ನಿಂದ 2 ಗಂಟೆಗಳವರೆಗೆ 15 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತದೆ. ಇಲೆಕ್ಟ್ರಿಕ್ ಹೀಟರ್ನಲ್ಲಿ ಉತ್ಪತ್ತಿಯಾದ ಉಷ್ಣದ ದರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೀಟರ್ನಲ್ಲಿ ಉತ್ಪತ್ತಿಯಾದ ಉಷ್ಣ H = I²RT. ಉತ್ಪತ್ತಿಯಾದ ಉಷ್ಣ ದರ ΔH/T ಅಂತ ಕನ್ಸಿಡರ್ ಮಾಡಿದರೆ I² × R ಫಾರ್ಮುಲಾ ಆಗ್ತದೆ. ಸೊ I ಅಂದರೆ 15², R ಅಂದರೆ 8 ಆಗ್ತದೆ. 15 ಅಂದರೆ 225 × 8 ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 1800 ಜೌಲ್ ಪರ್ ಸೆಕೆಂಡ್ ಸಿಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 18ನೇ ಪ್ರಶ್ನೆ, ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಹುತೇಕ ಬಳಸಲಾಗುತ್ತದೆ ಏಕೆ ಅಂತ ಕೇಳಿದ್ರೆ, ಟಂಗ್ಸ್ಟನ್ನ ದ್ರವಣ ಬಿಂದು ಅತಿ ಹೆಚ್ಚು ಮತ್ತು ಹಾಗೂ ಶಾಖ ಒದಗಿಸಿದಾಗ ಬೆಳಗುತ್ತದೆ ಅಂತ ನಾವು ಬರೀಬೇಕಾಗ್ತದೆ. ಬ್ರೆಡ್, ಟೋಸ್ಟರ್ ಮತ್ತು ಎಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆಯಂತಹ ವಿದ್ಯುತ್ ತಾಪನ ಸಾಧನಗಳಲ್ಲಿ ವಾಹಕಗಳನ್ನು ಶುದ್ಧ ಲೋಹಕ್ಕಿಂತಲೂ ಮಿಶ್ರಲೋಹಗಳಿಂದ ತಯಾರಿಸುತ್ತಾರೆ ಏಕೆ ಅಂತ ಇದೆ. ಹೆಚ್ಚು ಉಷ್ಣವನ್ನು ಉತ್ಪಾದಿಸಲು ತಾಪನಗಳ ದ್ರವಣ ಬಿಂದು ಹೆಚ್ಚಿರಬೇಕು. ಮಿಶ್ರಲೋಹಗಳ ದ್ರವಣ ಬಿಂದು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಾಗಿರುತ್ತದೆ. ಆದ್ದರಿಂದ ಬ್ರೆಡ್, ಟೋಸ್ಟರ್ ಮತ್ತು ಎಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆಗಳಲ್ಲಿ ಶುದ್ಧ ಲೋಹಕ್ಕಿಂತ ಮಿಶ್ರಲೋಹಗಳನ್ನೇ ಬಳಸುತ್ತೇವೆ. 3ನೇ ಪ್ರಶ್ನೆ ನೋಡಿ, ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ಜೋಡಣೆಯಲ್ಲಿ ಸರಣಿ ವ್ಯವಸ್ಥೆಯನ್ನು ಬಳಸಲಾಗುವುದಿಲ್ಲ ಏಕೆ ಅಂತ ಕೇಳಿರ್ತಾನೆ. ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ನಡುವಿನ ವಿವಾಂತರ ಕಡಿಮೆ ಆಗುತ್ತಾ ಹೋಗುತ್ತದೆ. ಸರಣಿ ಜೋಡಣೆಯಲ್ಲಿ ವಿದ್ಯುತ್ ರೋಧ ಹೆಚ್ಚಿರ್ತದೆ. ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಓಕೆನಾ. ಇಲ್ಲಿ ಕರೆಂಟ್ ಏನಾಗಲ್ಲ, ವಿಭಜನೆ ಆಗೋದಿಲ್ಲ. ಎಲ್ಲ ಉಪಕರಣಗಳಲ್ಲೂ ಕೂಡ ಕರೆಂಟ್ ಒಂದೇ ಇರೋದ್ರಿಂದ ಅವುಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಕರೆಂಟ್ ಪಾಸ್ ಆಗೋದಿಲ್ಲ. ಹಾಗಾಗಿ ಅವು ಸರಿಯಾದ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಒಂದು ಉಪಕರಣ ಹಾಳಾತಂದರೆ ಎಲ್ಲ ಉಪಕರಣಗಳು ಹಾಳಾದಂಗೆ ಕೆಟ್ಟಿರ್ತಕ್ಕಂಥ ಉಪಕರಣವನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಕಷ್ಟು ಸಮಯವನ್ನು ವ್ಯಯ ಮಾಡಬೇಕಾಗ್ತದೆ. ಡಿ ಪ್ರಶ್ನೆ ನೋಡಿ, ತಂತಿಯ ರೋಧವು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಬದಲಾಗುತ್ತದೆ ಅಂತ ಕೇಳ್ತಾನೆ. ವಾಹಕದ ರೋಧವು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ವಿಲೋಮಾನುಪಾತವನ್ನು ಹೊಂದಿದೆ. ಅಂದರೆ ವಾಹಕದ ಅಡ್ಡ ಕೊಯ್ತ ಅಂದರೆ ದಪ್ಪ ಹೆಚ್ಚಾದಂತೆ ಅದರ ರೋಧ ಕಡಿಮೆ ಆಗ್ತದೆ, ಹಾಗೂ ಅಡ್ಡ ಕೊಯ್ತ ದಪ್ಪ ಕಡಿಮೆ ಆದಂತೆ ಅದರ ರೋಧ ಏನಾಗ್ತದೆ, ಹೆಚ್ಚಾಗ್ತದೆ. ಇನ್ನು ಈ ಪ್ರಶ್ನೆ, ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸಲಾಗುತ್ತದೆ ಏಕೆ ಅಂತ ಕೇಳ್ತಾನೆ. ತಾಮ್ರ ಹಾಗೂ ಅಲ್ಯೂಮಿನಿಯಂ ಲೋಹಗಳ ರೋಧಶೀಲತೆಯು ಕಬ್ಬಿಣಕ್ಕಿಂತ ಕಡಿಮೆ ಹಾಗೂ ಬೆಳ್ಳಿಗಿಂತ ಹೆಚ್ಚಿರೋದ್ರಿಂದ ಬೆಳ್ಳಿಯೊಂದಿಗೆ ಹೋಲಿಸಿದಾಗ ತಾಮ್ರ ಮತ್ತು ಅಲ್ಯೂಮಿನಿಯಂಗಳ ಬೆಲೆ ಕಡಿಮೆ ಆಗೈತಿ. ಅಷ್ಟೇ ಅಲ್ಲದೆ ಇವು ಅತ್ಯುತ್ತಮ ವಿದ್ಯುತ್ ವಾಹಕಗಳು ಆಗಿರೋದ್ರಿಂದ ವಿದ್ಯುತ್ ಪ್ರಸರಣ ದೀಪಗಳಲ್ಲಿ ಬಳಸ್ತೇವೆ. ಓಕೆ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ವಿದ್ಯುತ್ ಶಕ್ತಿ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳನ್ನು ಸವಿವರವಾಗಿ ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇವೆ. ಸೊ ಈ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು 10ನೇ ತರಗತಿಯಲ್ಲಿ ಓದ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಶೇರ್ ಮಾಡೋದ್ರ ಮೂಲಕ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೆ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.